ಲೋಕಾಯುಕ್ತ ಸಂಸ್ಥೆಗೆ ಮೊನ್ನೆ ಟ್ರಯಲ್ ಕೋರ್ಟ್ನಲ್ಲಿ ಅಂದರೆ MLA MP ಗಳದ್ದು ಟ್ರಯಲ್ ಕೋರ್ಟ್ ಏನಿದೆ ಆ ಟ್ರಯಲ್ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ ಲೋಕಾಯುಕ್ತದವರು ತನಿಖೆ ಮಾಡಬೇಕು ಹಾಗೆ ಅಂತೇಳಿ. ಅದನ್ನೇ ಪರಿಗಣಿಸಿ ಲೋಕಾಯುಕ್ತ ಸಂಸ್ಥೆಯವರು ಲೋಕಾಯುಕ್ತ ಪೊಲೀಸ್ ಏನು ನ್ಯಾಯಾಧೀಶರು ಆದೇಶ ಮಾಡಿದರು, ಕೋರ್ಟ್ ಆದೇಶ ಮಾಡಿತ್ತು, ಅದರ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಇದು ಏನು ವಿಚಾರ ಇದೆ, ಪ್ರಕರಣ ಇದೆ, ಅದರ ಬಗ್ಗೆ ತನಿಖೆ ಮಾಡಬೇಕು ಅಂಥೇಳಿ ಆದೇಶ ಮಾಡಿದ್ದಾರೆ. ಆ ತನಿಖೆಯನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಾವು ಮೊದಲಿನಿಂದಲೂ ಕೂಡ ಹೇಳಿದ್ದೇವೆ, ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ತನಿಖೆ ಮಾಡೋದಕ್ಕೆ ನಮ್ಮ ಯಾವ ಅಭ್ಯಂತರನೂ ಕೂಡ ಇಲ್ಲ, ತನಿಖೆ ಮಾಡಲಿ. ಮತ್ತು ತನಿಖೆಯಲ್ಲಿ ಏನು ವರದಿ ಬರುತ್ತೆ, ತನಿಖೆಯ ವರದಿ ಏನು ಬರುತ್ತೆ, ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ನಾವು ತೆಗೆದುಕೊಳ್ತೇವೆ. ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿರುವಾಗ ಪಾರದರ್ಶಕವಾಗಿ ತನಿಖೆ ಆಗುತ್ತಾ ಅನ್ನೋದು ವಿರೋಧ ಪಕ್ಷಗಳ ಆಗುತ್ತೆ. ಅವರ ನೇರವಾದಂಥ ಯಾವುದೇ ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಸರ್ಕಾರದ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಯಾಕೆಂದರೆ ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾರೆ. ಅವರು ಯಾವ ನಮ್ಮ ಸರ್ಕಾರದ ಅಧೀನದಲ್ಲೇನಿಲ್ಲ. ಸರ್ಕಾರ ಅವರಿಗೆ ಸವಲತ್ತು ಕೊಡುತ್ತೆ, ಸಂಬಳ ಕೊಡುತ್ತೆ, ಸಾರಿಗೆ ಕೊಡುತ್ತೆ. ಆದರೆ ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪಲ್ಲಿ ಅವರು ಇರೋದಿಲ್ಲ. ನಾವ್ಯಾರು ಕೂಡ ಅವರಿಗೆ ಸೂಚನೆ ಕೊಡೋದಕ್ಕಾಗೋದಿಲ್ಲ. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ. ಅವರೇ ಪಾರದರ್ಶಕವಾಗಿ ತನಿಖೆಯನ್ನು ಮಾಡೋದಕ್ಕೆ ಅವ್ರಿಗೆಲ್ಲ ಅವಕಾಶ ಇದೆ, ಮಾಡ್ತಾರೆ. ಈಗ ಮೈಸೂರು ಲೋಕಾಯುಕ್ತ SP ಅವ್ರ ತಂಡದಲ್ಲಿ ಆಗುತ್ತಾ ಅಥವಾ ಏನೋ ಬೇರೆ ತಂಡ ಏನಾದರೂ? ಮೈಸೂರು SP ಅವರಿಗೆ ಸೂಚನೆ ಕೊಟ್ಟಿರೋದು ಕೋರ್ಟಲ್ಲಿ ಮೈಸೂರು SPಗೆ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರ ಅವರು ತನಿಖೆಯನ್ನು ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಅವ್ರು ಮಾಡ್ತಾರೆ, ಅವರೇ ಮಾಡಬೇಕು, ಬೇರೆಯವ್ರು ಮಾಡೋಂಗಿಲ್ಲ. ಸರ್, ಈ ಪ್ರಕರಣವನ್ನು CBI ಕೊಡ್ತೀವಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ. ಅವ್ರು ಹೇಳ್ಕೊಳ್ಳಿ, ಅವ್ರು ಹೇಳೋದು ಅವ್ರು ಹೇಳ್ತಾರೆ. ನಾವು ಕೋರ್ಟಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ಅದರ ಬಗ್ಗೆ ನನ್ನದೇನು ತಕರಾರಿಲ್ಲ. ನೋಡಿ, ಅಲ್ಲಿ ಆ್ಯಕ್ಟಿಂಗ್ ಅಂಡರ್ ಸೆಕ್ಷನ್ 156(3) of Code of Criminal Procedure, the jurisdictional police, that is Superintendent of Police, Karnataka Lokayukta, Mysuru, is hereby directed to register the case, investigate and to file a report as contemplated under section 173 of CRPC within a period of 3 months from today. ಇದು ಆದೇಶ ಮಾಡಿರೋದು. ಆದ್ದರಿಂದ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ, ಕರ್ಮ ಹಿಟ್ಬ್ಯಾಕ್ ಅಂದ್ರೆ ಇದೆ ಅಂತ ಹೇಳಿ ಎಲ್ಲ ರಾಜೀನಾಮೆ ನೋಡಿ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂಥೇಳಿ ನಾವೆಲ್ಲರೂ ಹೇಳಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ಏನೇನೋ ವ್ಯಾಖ್ಯಾನ ಮಾಡ್ತಾರೆ, ಬೇರೆಯವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ, ಅದೆಲ್ಲಕ್ಕೂ ಉತ್ತರ ಕೊಡೋಕ್ಕಾಗೋದಿಲ್ಲ. ನಾವಿಷ್ಟೇ ಹೇಳ್ತಾ ಇದ್ದೀವಿ, ತನಿಖೆ ಪಾರದರ್ಶಕವಾಗಿ ತನಿಖೆ ಆಗಲಿ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಹಿಂದಿಂದು ಬೇಡ, ಈಗಿಂದು ಹೇಳ್ರಿ. ಈಗಿಂದು ಪ್ರಸ್ತುತವಾಗಿರ್ತಕ್ಕಂಥ ಸಂದರ್ಭ ವಿಚಾರ. ನಾವು ಹಿಂದಿಂದಕ್ಕೆ ಯಾಕೆ ಹೋಗೋಣ? ಹಿಂದಿಂದಕ್ಕೆ ಹೋಗಬೇಕು ಅಂದರೆ 106 ಇದ್ದಾವೆ, ಅದನ್ನೆಲ್ಲ ತಗೋಬೇಕಾಗ್ತದೆ. ಕೇಂದ್ರ ಸರ್ಕಾರದಲ್ಲಿ
ನಡೀತಾ ಇರ್ತಕ್ಕಂಥದ್ದು ಅಥವಾ ರಾಜ್ಯ ಸರ್ಕಾರದಲ್ಲಿ ಹಿಂದೆ ನಡೆದಿರ್ತಕ್ಕ ಅದೆಲ್ಲ ತೆಗಿಬೇಕಲ್ವಾ. ಹಿಂದಿಂದು ಅಂದರೆ ಒಂದೇ ಒಂದು ಐಸೋಲೇಟೆಡ್ ಆಗಿ ಹಿಂದಿಂದು ಅಂತ ಹೇಳಕ್ಕೆ ಬರಲ್ಲ. ಹಿಂದೆ 2-3 ಬಾರಿ ನಮ್ಮ ರಾಜ್ಯ ಸರ್ಕಾರ ಆ ರೀತಿ ತೀರ್ಮಾನಗಳನ್ನು ಮಾಡಿದೆ. ಇದೇನು ಮೊದಲನೇ ಬಾರಿ ಅಲ್ಲ. ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಒಂದಿದೆ. ಅದರ ಅಡಿಯಲ್ಲಿ CBIನವ್ರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ, ಅಧಿಕಾರಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ. ಅದು ಕೆಲವು ರಾಜ್ಯದಲ್ಲಿ ಅವರು ನೇರವಾಗಿ ಬಂದು ತನಿಖೆ ಮಾಡ್ಬೋದು. ನಮ್ಮ ರಾಜ್ಯದಲ್ಲೂ ಕೂಡ ಇಲ್ಲಿವರೆಗೆ ಅದೇ ಇತ್ತು. ಆದರೆ ಇತ್ತೀಚೆಗೆ ನಾವು ಅದು ಬೇಡ, ಹಿಂದೆ ಮಾಡಿದ್ದಾರೆ, ಬೇಡ ಅಂತ ಹೇಳಿ ಮಾಡಿದ್ದಾರೆ. ಅದೇ ಪ್ರಕಾರ ನಾವು ಈ ಸಾರಿ ಬೇಡ, ನಮ್ಮ ಪರ್ಮಿಷನ್ ತೊಗೊಂಡು ಮಾಡಿ, ನೀವು ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ತೊಗೊಂಡು ಮಾಡಿ ಅಂತೇಳಿ ಆದೇಶ ಹೊರಡಿಸಿದ್ದೇವೆ. ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಯಿತು, ಇವತ್ತು ಆದೇಶ ಹೊರಟಿದ್ದೇವೆ. ಈ ಮೂಢ ಪ್ರಕರಣದಲ್ಲಿ ಬಚಾವ್ ಆಗಲಿಕ್ಕೆ ಇನ್ನೊಂದು ಏನು ಬಚಾವ್ ಆಗೋದಿಲ್ಲ. ಪರ್ಮಿಷನ್ ತೊಗೊಂಡ್ರೆ ಬಚಾವ್ ಹೆಂಗಾಗ್ತಾರೆ? ಪರ್ಮಿಷನ್ ಮತ್ತೆ ಕೊಡಬೇಕಾಗುತ್ತೆ. ಕೊಡುವಂಥ ಸಂದರ್ಭ ಬಂದರೆ ಕೊಡಬೇಕಾಗುತ್ತೆ. ಕೊಡೋದಿಲ್ಲ ಅಂತ ನಾವು ಹೇಳಿಲ್ವಲ್ಲ. ಸೆಲೆಕ್ಟಿವ್ ಆಗಿ ನೀವು ಯಾವ್ಯಾವುದು ಎಲ್ಲೆಲ್ಲೋ ಹೋಗ್ತಿರಲ್ಲಪ್ಪ, ಕೇಳದೆ ಅದ್ರ ಬದಲು ಪರ್ಮಿಷನ್ ತೊಗೊಳ್ಳಿ, ಮಾಡಿ. ಯಾರು ಬೇಡ ಅಂತಾರೆ ನಿಮ್ಮನ್ನು? CBIಗಷ್ಟೇ ಸೀಮಿತವಾಗಿರುತ್ತಾ? ಮುಂದೆ CBIಗಷ್ಟೇ ಈ ಆದೇಶ CBIಗಷ್ಟೇ. ಇಲ್ಲ, ಅದು ಬರೋದಿಲ್ಲ. ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಬರಲ್ಲ. ಅವರು ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಯಾರು ಬರ್ತಾರೋ ಅವರಿಗೆ ಅಪ್ಲೈ ಆಗುತ್ತೆ. CBI ಒಂದೇ ಇರೋದಿಲ್ಲ. ಥ್ಯಾಂಕ್ ಯು.